ನಾನು ನಿನಗ್ ಮ್ಯೂಟ್ ಮಾಡ್ಕೊ ಅನ್ಕೊಂಡಿದೀನಿ. ನಾನು ಮ್ಯೂಟ್ ಅಲ್ಲ ಮಾಡ್ಕೊಂಡೆ. ನೀನ್ ಯಾಕೆ ಮ್ಯೂಟ್ ಮಾಡ್ಕೋಬೇಕು? ನಾನ್ ತಾನೇ ಮ್ಯೂಟ್ ಮಾಡ್ಕೋಬೇಕು. ಕರ್ಮ ನಂದೊಳ್ಳೆ. ನನ್ಗೇನು ಗೊತ್ತು ಮ್ಯೂಟ್ ಮಾಡೋದಿಲ್ಲ ಅಂತ ನಾನು ಮಾಡಿದೆ. ಅದು ನೀರಿನ ಬಾಟಲ್ ತಗೊಬಂದಿರ್ಲಿಲ್ಲ ರೂಮ್ ಒಳಗಡೆ, ಅದಕ್ಕೆ ನೀರಿನ ಬಾಟಲ್ ಕೊಡಕ್ ಬಂದಿದ್ರು. ಅಳಿಯನ್ ಜೊತೆ ಮಾತಾಡಿ ಬೆವರಿರ್ತಾಳ ನೀರು ಕುಡಿಲಿ ಅಂತ. ಅಲ್ಲ ಗಂಟ್ಲು ಗೊತ್ತೇ ಅಂತ. ಅದನ್ನೇ ಏನ್ ಮಾಡೋದು, ದಾಹ ಆದ್ರೆ ನೀರೇ ಕುಡಿಬೇಕಲ್ಲ, ಇನ್ನೇನು ಮಾಡಕ್ ಆಗಲ್ವಲ್ಲ ಅದಕ್ಕೆ. ಹೌದಾ? ಬಿಟ್ರೆ ಏನ್ ಬೇಕಾದ್ರೆ ಮಾಡ್ಬಿಡ್ತಲ್ಲ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನು ಇಲ್ಲ ಬಿಡು. ಆಯ್ತು, ಎಕ್ಸಾಮ್ ಆದ್ಮೇಲೆ ಎಲ್ಲಿಗೆ ಹೋಗೋಣ ಟ್ರಿಪ್ಗೆ? ಮೈಂಡ್ ಫ್ರೆಶ್ ಆಗುತ್ತೆ. ಸೀರೆ ನಿಜವಾಗ್ಲು ಪ್ಲೀಸ್ ಒಂದ್ ದಿವಸ ಎಲ್ಲಾದ್ರೂ ಹೋಗಿ ಬರೋಣ. ನನ್ನ ರೂಮ್ಗೆ ಬಂದ್ಬಿಡು. 24 ಗಂಟೆ ಆ ರೂಮ್ ನೋಡಿ ನೋಡಿ ಸಾಕಾಗಿ ಹೋಗಿದೆ. ರೂಮಲ್ಲಿರೋ ಫ್ಯಾನ್ನ ಸ್ಪೆಷಲ್ ಆಗಿ ನೋಡ್ಬೇಕು. ಎಲ್ಲಿಗಾದ್ರೂ ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬರೋಣ. ಏನಮ್ಮ? ನನ್ನ ಬುಲೆಟಿಗೆ ಪೆಟ್ರೋಲ್ ನೀನು ಹಾಕ್ಸು, ಗಾಡಿ ನಂದು, ಎಣ್ಣೆ ನಿಂದು. ಲಾಂಗ್ ಡ್ರೈವ್ ಹೋಗಿ ಬರೋಣ. ನಂಗೆ ಇವತ್ತು ನಿನ್ ಮೇಲೆ ತುಂಬಾ ಲವ್ ಆಗ್ಬಿಟ್ಟಿದೆ. ಎಷ್ಟು? ಜಾಸ್ತಿ. ಜಾಸ್ತಿ ಅಂದ್ರೆ ಏನಕ್ಕೆ ಆಗ್ತಿರೋ ಅಷ್ಟು ಜಾಸ್ತಿ ಲವ್ ಆಗಿದೆ ಅಂದ್ರೆ ಯಾವ ತರ ಅಂತ ಅರ್ಥ ಮಾಡ್ಕೊ. ಗೊತ್ತಾಯ್ತು, ಜಾಸ್ತಿ ಲವ್ ಆಗಿದೆ, ವಿಡಿಯೋ ಕಾಲ್ ಮಾಡು ಅಂತ. ಚೆನ್ನಾಗಿ ಅರ್ಥ ಮಾಡ್ಕೊಬಿಟ್ಟಿದ್ಯಾ ನನ್ನ. ನಾನು ಹೆಂಡತಿ ಕಣೆ ನೀನು. ನನ್ ಗಂಡ ಅಂತಾನೆ ಇಷ್ಟೊಂದು ಸಲಿಗೆಯಿಂದ ಮಾತಾಡೋದು. ಹೌದಾ? ಹೌದು. ನಾನು ಹೆಂಡತಿ ಅಂತಾನೆ ಸ್ವರ್ಗ ತೋರಿಸ್ತಿರೋದು. ನನ್ ಗಂಡನ ಹತ್ರ ಅಂತಾನೆ ಆ ಸ್ವರ್ಗ ಅನುಭವಿಸ್ತಿರೋದು. ಸತ್ ಮೇಲೆ ಸ್ವರ್ಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನನ್ ಗಂಡನ ಜೊತೆ ಇರೋವರೆಗೂ ಸ್ವರ್ಗದಲ್ಲಿ ತೇಲಾಡ್ಬಿಟ್ಟಿರ್ತೀನಿ. ಹೌದಾ? ನಿನ್ ಜೊತೆ ನಾನು ತೇಲಾಡ್ತಿರ್ತೀನಿ, ನೋಡಿಲ್ವಾ? ನೋಡಿದ್ದೀನಿ ತುಂಬಾ. ಆ ಸೌಂಡ್ಗಳನ್ನೆಲ್ಲ ಕೇಳಿಸ್ಕೊಳಕ್ಕೆ ಆಗಲ್ಲ ಕಿವಿಯಿಂದ ಬೇರೆ ಟೈಮಲ್ಲಿ. ನೀನೇ ಮಾಡ್ಬೇಕಾದ್ರೆ ಅವಾಗ ಚೆನ್ನಾಗಿರುತ್ತೆ. ಮೋಯೆ ಮೋಯೆ. ಏನೇ ಆಗ್ಲಿ ನೀನ್ ನನ್ನನ್ನು ಎತ್ಕೊಂತೀಯಲ್ಲ ಅವಾಗ್ಲೇ ಇಷ್ಟ ನನಗೆ. ಹೌದಾ? ನಾನೆಲ್ಲ ಎತ್ಕೊಳ್ಳೋದು ನನ್ನ ತಮ್ಮ. ಅವತ್ತೊಂದ್ ದಿವಸ ನೆನ್ಪಿದ್ಯಾ, ಎತ್ಕೊಂಬಂದ್ ಮತ್ತಂತ ಹಾಸಿಗೆ ಮೇಲೆ ಹಾಕಿದ್ದಲ್ಲ, ಫ್ರಾಕ್ಷನ್ ಆಫ್ ಮೂಮೆಂಟ್ ಅಲ್ಲಿ ಕಣ್ ಬಿಡೋಷ್ಟ್ರಲ್ಲಿ ನೀನ್ ನನ್ ಮೈ ಮೇಲೆ ಇದೆಯಾ ಆಲ್ರೆಡಿ. ನನಗೆ ನಂಬಕ್ಕೆ ಆಗ್ಲಿಲ್ಲ, ಏನಿದೆ ಇಷ್ಟೊಂದು ಫಾಸ್ಟ್ ಆಗಿದ್ದಾನಲ್ಲ ಅಂತ. ಅದ್ ಹೆಂಗೆ ಅದು ಅಷ್ಟು ಬೇಗ ನಂಗೆ ಹಿಂಗ್ ಬಿಸಕ್ ನನ್ ಮೈ ಮೇಲೆ ಅದ್ ಹೆಂಗ್ ಬಂದ್ಬಿಟ್ಟೆ? ಗೊತ್ತಿಲ್ಲ, ಹೋಗಿ ಅದು ಆ ಟೈಮಲ್ಲಿ ಆಗಿರೋದೆ. ಇವಾಗ ಮತ್ತೆ ಕೇಳ್ಬೇಡ ನಂಗೆ. ಯಾಕೆ ನಾಚಿಕೆ ಆಗುತ್ತಾ? ಬಾ, ನಾಚಿಕೆ ಎಲ್ಲ ಬಿಟ್ಬಿಟ್ಟು ಇನ್ನೊಂದ್ಸತಿ ಮಾಡೋಣ, ನಾಚಿಕೆ ಎಲ್ಲ ಹೋಗುತ್ತೆ. ಬರ್ತೀನಿ, ಫಸ್ಟ್ ಎಕ್ಸಾಮ್ ಕಂಪ್ಲೀಟ್ ಮಾಡು. ನಾಳೆ ರಜಾ ಇದೆ ಅಲ್ವಾ ಪ್ರಿಪೇರ್ ಆಗಕ್ಕೆ? ಚಿನ್ನಿ, ಫಸ್ಟ್ ಫ್ಯೂಚರು ಅದು. ನೀನು ಡ್ರೀಮ್ ಆಗ್ಬೇಕು, ಸಕ್ಸಸ್ ಆಗ್ಬೇಕಂದ್ರೆ ಫಸ್ಟ್ ಅದ್ರ ಕಡೆ ಫೋಕಸ್ ಮಾಡು ಸ್ವಲ್ಪ ದಿನ. ಫೋಕಸ್ ಮಾಡ್ತಾನೆ ಇದೀನಲ್ಲ ಡೈಲಿ. ಬರೀ ಈ ಕಡೆಗೆ ಫೋಕಸ್ ಮಾಡ್ತಾ ಇದೀಯ ನೀನು? ಏನಿಲ್ಲ, ಬರೀ ನಿನ್ ಕಡೆ ಫೋಕಸ್ ಆಗಿದ್ದಿದ್ರೆ
ಕಾಲೇಜ್ ಬಿಟ್ಟು ಹ್ಞೂ ಮದ್ವೆ ಮಾಡ್ಕೊಂಡು ಒಂದೆರಡು ಟ್ವಿನ್ಸ್ ಮಕ್ಳಾಗದು. ಹ್ಞೂ ನಿನಗಿರೋ ಫೋರ್ಸಿಗೆ ಹ್ಞೂ ಏನಂತೀಯ? ಏನು ಇದೊಂದು ಲಾಸ್ಟ್ ಎಕ್ಸಾಮ್ ಅಲ್ವಾ, ಬರೆದ್ಬಿಡು, ಹ್ಮ್ ಆಮೇಲೆ ನೋಡೋಣ. ಈ 3 ವರ್ಷ ಹೆಂಗ್ ಕಳೀತು ಅನ್ನೋದೇ ಗೊತ್ತಾಗ್ತಿಲ್ಲ ನನಗಂತೂ. ಹೌದಾ? ಹ್ಮ್ ಬರೀ ಕಾಲೇಜಲ್ಲಿ ಲೆಕ್ಚರರ್ ಪಾಠ ಮಾಡೋದ್ ತಲೆಗೆ ಹೋಗ್ತಿತ್ತು ಇಲ್ವೋ ಗೊತ್ತಿಲ್ಲ. ಹ್ಞೂ ಸೈಕಲ್ ಗ್ಯಾಪಲ್ಲಿ ನಿನ್ನ ಹತ್ರ ಹೇಳ್ಸ್ಕೊಂತೀನಲ್ಲ, ಅದೇ ನನಗ್ ತಲೆಗೆ ಹೋಗೋದು. ಹಾಂ ಏನ್ ಗೊತ್ತಾ, ಪ್ರೀತಿಯಿಂದ ಯಾರಾದ್ರೂ ಏನಾದ್ರು ಹೇಳ್ಕೊಟ್ರೆ ಅದ್ ಬೇಗ ಹೋಗುತ್ತಂತೆ, ಹ್ಞೂ ಅಂದ್ರೆ ತಲೆಗೆ. ಅದೇ ಅದೇ ಹ್ಮ್ ಗೊತ್ತಾಯ್ತು. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.